ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ನಾನು ಸ್ವಲ್ಪ ಹರವೆ ಸೊಪ್ಪು ಎಷ್ಟು ದೊಡ್ಡದಾಗಿದೆ ನೋಡಿ, ಇದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ಇದೆ, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಬೇಗ ಎಷ್ಟು ದೊಡ್ಡದಾಗಿದೆ ಅಂತ. ಇದು ನಾನು ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ ನಾನು ಹಾಕಿರೋದು ಎಲ್ಲ ಕಿಚನ್ ವೇಸ್ಟ್, ಡ್ರೈ ಲೀವ್ಸ್ ಎಲ್ಲ ಶೇಖರಣೆ ಮಾಡಿಕೊಂಡು ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಲಾಸ್ಟಿಗೆ ಮೇಲಿಂದ ನಾನು ಮಣ್ಣಲ್ಲಿ ಕವರ್ ಮಾಡಿಬಿಟ್ಟಿದ್ದೆ. ಸೊ ಅದರ ಮೇಲೆ ನಾನು ಈ ಹರವೆ ಬೀಜವನ್ನು ಹಾಕಿದ್ದೆ. ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು ಅನಿಸುತ್ತೆ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದು ನೋಡಿ, ಹಸಿಮೆಣಸಿನಕಾಯಿ ಕೂಡ ಅಲ್ಲೊಂದು ಒಂದೊಂದು ಆಗಿದೆ. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸುಮ್ಮನೆ ಈ ಥರ ಕಿಚನ್ ವೇಸ್ಟ್ ಹಾಗೆಯೇ ಡ್ರೈ ಲೀವ್ಸು ಅಥವಾ ಗಾರ್ಡನ್ ಕ್ಲೀನ್ ಮಾಡುವಾಗಂತ ಸಿಕ್ಕಿದಂಥ ಒಣ ಎಲೆಗಳನ್ನೆಲ್ಲ ಶೇಖರಣೆ ಮಾಡಿಕೊಂಡು ನೀವು ಅದನ್ನು ಈ ಥರ ಕಾಂಪೋಸ್ಟ್ ಥರನೂ ಯೂಸ್ ಮಾಡ್ಬೋದು. ಹಾಗೆಯೇ ಈ ಥರ ಸೊಪ್ಪು ತರಕಾರಿ ಎಲ್ಲ ಬೆಳೆಯೋಕ್ಕೆ ಕೂಡ ನೀವು ಯೂಸ್ ಮಾಡ್ಬೋದು. ಅದರಿಂದ ಮಣ್ಣನ್ನು ಕೂಡ ನೀವು ಜಾಸ್ತಿ ಉಪಯೋಗಿಸೋದನ್ನು ಕೂಡ ತಡೆಯುತ್ತೆ. ಮಣ್ಣಿಗೆ ನೀವು ಜಾಸ್ತಿ ಕಷ್ಟಪಡಬೇಕಾಗಿಲ್ಲ. ಇಲ್ಲಾಂದರೆ ಮಣ್ಣೆಲ್ಲ ಪ್ರತಿಯೊಂದು ನಾವು ಹಣ ಕೊಟ್ಟು ತರಬೇಕಾಗುತ್ತಲ್ವ, ಅದನ್ನು ಕೂಡ ಸ್ವಲ್ಪ ನೀವು ಮನಿ ಸೇವ್ ಮಾಡ್ಕೊಳ್ಬೋದು ಇದರಿಂದ. ನೋಡಿ ಎಷ್ಟೊಂದು ಸಿಕ್ತು ಅಂತ ನೋಡಿ. ಒಂದು ಚಿಕ್ಕ ನಾನು ಗ್ರೋ ಬ್ಯಾಗಲ್ಲೇ ಹಾಕಿರೋದು, ಅದು ಒಂದು ಗಿಡ ಇತ್ತು ನನ್ನ ಹತ್ರ, ಹರವೆ ಗಿಡ, ಅದರಿಂದ ಆಗಿರೋಂಥ ಬೀಜ ಇದು. ಇವಾಗ ನಾನು ಹಸಿಮೆಣಸಿನಕಾಯಿ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮನೆಯಲ್ಲಿ ಅಂದರೆ ಟೆರೇಸಲ್ಲಿ ಯಾವುದೇ ಖರ್ಚಿಲ್ಲದೆ ನಾವು ಈ ಥರದ ಸೊಪ್ಪುಗಳನ್ನು ಬೆಳ್ಕೊಳ್ಬೋದು. ಅಲ್ಲದೆ ನಾವು ಯಾವುದೇ ಥರದ ಫರ್ಟಿಲೈಸರ್ ಕೂಡ ಇದಕ್ಕೆ ಕೊಡಬೇಕಾಗಿಲ್ಲ, ಯಾಕೆಂದರೆ ಆದಷ್ಟು ಬೇಗ ಇದು ಬೆಳೀತದೆ. ಅಲ್ಲದೆ ನಾವು ಕಿಚನ್ ವೇಸ್ಟ್ ಆ ಥರದ ವೇಸ್ಟಿನಿಂದ ಕಾಂಪೋಸ್ಟ್ ರೆಡಿ ಮಾಡಿದಾಗ ಆಗುತ್ತೆ. ಅದರಲ್ಲಿ ಇದು ಬೆಳೆಯೋದ್ರಿಂದ ಅದಕ್ಕೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಆದ ಕಾರಣ ಆದಷ್ಟು ಬೇಗ ಇದು ಬೆಳ್ಕೊಳ್ಳುತ್ತೆ. ನೋಡಿ ಎಷ್ಟೊಂದು ಹಾರ್ವೆಸ್ಟ್ ಮಾಡಿದೆ ಅಂತ. ಸೊ ಎಲ್ಲ ನಾನು ಹಾರ್ವೆಸ್ಟ್ ಮಾಡಿಲ್ಲ, ಇನ್ನು ಸ್ವಲ್ಪ ಹಾಗೆಯೇ ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಹಾಗೆಯೇ ಬಿಟ್ಟಿದ್ದೀನಿ. ನೋಡಿ ಇಲ್ಲಿ, ಇದು ನೆಕ್ಸ್ಟ್ ಟೈಮ್ 1 ವಾರ ಆದಮೇಲೆ ಪುನಃ ರೆಡಿ ಆಗುತ್ತೆ ಹಾರ್ವೆಸ್ಟಿಂಗಿಗೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.